ಸ್ವಾತಂತ್ರ್ಯದ ಕೀಲಿಕೈ. ಶಿಕ್ಷಣ ಮತ್ತು ಅರಿವು ಸ್ವಾತಂತ್ರ್ಯದ ಕೀಲಿಕೈ. ಸ್ಕ್ರೀನ್ ಖಾಲಿ ಬಿಡಿ. ಅವ್ರು ಮಾತ್ರ ನಿನ್ನ ಧೈರ್ಯವೇ ನಿನಗೆ ದಾರಿ ತೋರಿಸುತ್ತದೆ. ನಿನ್ನ ಧೈರ್ಯವೇ ನಿನಗೆ ದಾರಿ ತೋರಿಸುತ್ತದೆ. ನಮ್ಗೆ ಹಿಂಸೆ ಕೊಡ್ತಾ ಇದ್ರು, ಅದನ್ನ ಬಾಯ್ಬಿಟ್ಟು ಮಾತಾಡದೆ ಆ ಹಿಂಸೆಯನ್ನು ತಡ್ಕೊಂಡು ನಾವು ಪ್ರಯಾಣ ಬೆಳೆಸಿರ್ತೀವಿ. ಎಷ್ಟೋ ಸರಿ ಇಂಥ ಘಟನೆಗಳು ಇಲ್ಲಿರುವ ಅನೇಕ ಹೆಣ್ಮಕ್ಳಿಗಾಗ್ತವೆ. ಅಂದರೆ ನಾವು ನಮ್ಮ ಅಧೀನತೆಯನ್ನು ಪ್ರತಿ ಗಳಿಗೆಯಲ್ಲೂ ಪ್ರತಿ ನಿಮಿಷದಲ್ಲೂ ಕೂಡ ನಮ್ಮ ಒಳಗಡೆ ನಾವು ಸೇರಿಸ್ಕೊಂಡಿರೋ ಇಂಟರ್ನಲೈಸ್ ಮಾಡ್ಕೊಂಡಿರೋ ಕಾರಣಕ್ಕಾಗಿ ನಾವು ಬಾಯಿ ಬಿಟ್ಟರೆ ಏನಾಗುತ್ತೋ ಅನ್ನೋ ಭಯದಲ್ಲಿ ಬದುಕ್ತೀವಲ್ಲ, ಅಂತಹ ಅಧೀನತೆಯಿಂದ ನಾವು ಬಿಡಿಸ್ಕೊಳ್ಬೇಕಾಗಿದೆ. ಮತ್ತು ಬರೀ ಗಂಡಸರ ಅಧೀನತೆ ಅಲ್ಲ, ನಾವು ಕೂಡ ಗೊತ್ತಿಲ್ಲವೋ ಗೊತ್ತಿಲ್ಲದಕ್ಕೋ ಅವ್ರು ಹೇಳುವ ಅಧೀನತೆಯ ಅಂಶಗಳನ್ನು ನಮ್ಮೊಳಗಡೆ ನಾವು ರೂಢಿಸ್ಕೊಂಡಿರೋದ್ರಿಂದ, ಇಂಟರ್ನಲೈಸ್ ಮಾಡ್ಕೊಂಡಿರೋದ್ರಿಂದ ನಾವು ಅವನ್ನ ಹೇಗೆ ಬಿಡಿಸ್ಕೋಬೇಕನ್ನೋದು ನಾವು ಪ್ರತಿ ಗಳಿಗೆಯಲ್ಲೂ ಕೂಡ ಯೋಚಿಸ್ತಾ ಇರಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಾವು ಹೇಗೆ ಹೊರಗೆ ಬರಬೇಕು, ಅದಕ್ಕೆ ಯಾರೇ ಒಂದು ಉಪಾಯವನ್ನು ಕೊಡೋಕ್ಕಾಗಲ್ಲ. ಪ್ರತಿಯೊಬ್ಬರೂ ಒಂದೊಂದು ಉಪಾಯದಲ್ಲಿಯೇ ಪ್ರತಿದಿನವೂ ಕೂಡ ನಾವು ನಮ್ಮ ಅಧೀನತೆಯನ್ನು ಬಿಡಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇರಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಶಿಕ್ಷಣ, ಕೆಲಸ, ಜೀವನ ಕ್ರಮ, ಉದ್ಯೋಗ ಮುಂತಾದ ಅಧೀನತೆಗಳಿಂದ ಹೊರಗಡೆ ಬಂದು ಪ್ರಪಂಚದಲ್ಲಿ ಎಲ್ಲ ಜಾಗದಲ್ಲೂ ಮಹಿಳೆಯರು ಏನಾಗಬೇಕು, ಏನಾಗಿರಬೇಕು, ಹೇಗಿರಬೇಕು, ಹೇಗೆ ವರ್ತಿಸಬೇಕು ಎಂಬುದನ್ನು ನಿರ್ಧರಿಸುವ ಸಮಾಜದ ವಿಚಾರಗಳನ್ನು ನಾವು ನಿತ್ಯ ಚರ್ಚಿಸಬೇಕಾಗತ್ತೆ. ಚರ್ಚೆಯ ಮೂಲಕವೇ ಕೂಡ ಉತ್ತರವನ್ನು ನಾವು ಕಂಡುಕೊಳ್ಬೇಕಾಗತ್ತೆ. ಅವ್ರು ಯಾಕೆ ಹೇಗಿರಬೇಕು ಅಂತ ನಮ್ಮ ಆಫೀಸ್ಗಳಲ್ಲಾಗ್ಬೋದು, ನಮ್ಮ ಮನೆಯಲ್ಲಾಗಿರ್ಬೋದು, ಅಥವಾ ನಾವು ಎಲ್ಲೋ ಹೋಗ್ತಾ ಇರುವ ಜಾಗಗಳಲ್ಲಾಗಿರ್ಬೋದು, ಎಲ್ಲ ಜಾಗದಲ್ಲೂ ನೀವು ಹಿಂಗಿದ್ದಿದ್ದು ತಪ್ಪು, ಈಗ ಮಾಡಿದ ತಪ್ಪು, ಹೀಗೆ ಹೇಳಿದ ತಪ್ಪು, ಈಗ ಮಾತಾಡಿದ ತಪ್ಪು, ಈ ಥರ ನೋಡಿದ ತಪ್ಪು ಅಂತ ಇದೆಯಲ್ಲ, ಈ ಕಾರಣಗಳನ್ನು ನಾವು ನಕ್ಕಿದ್ದು ತಪ್ಪು, ನಾವು ಹತ್ತಿದ್ದು ತಪ್ಪು, ಎಲ್ಲದರಲ್ಲೂ ಕೂಡ ತಪ್ಪು ಹುಡುಕುವ ಸಮಾಜದ ಈ ವಿಚಾರಧಾರೆಗಳನ್ನು ನಾವು ನಮ್ಮನ್ನು ಪ್ರಶ್ನಿಸ್ಕೊಳ್ತಾನೆ ನಾವು ಹೊಸ ವಿಚಾರಧಾರೆಗಳತ್ತ ಹೋಗಬೇಕಾಗಿದೆ. ಅದು ಹಾಗಾಗಿಯೇ ನಾವೇನು ಮಾಡಬೇಕಾಗುತ್ತೆ ಅಂದರೆ, ನಮ್ಮ ತನವನ್ನು, ಅವರ್ ಸೆಲ್ಫ್ಸ್ನ ನಾವು, ನಮ್ಮ ತನವನ್ನು ನಾವು ರೂಪಿಸ್ಕೊಳ್ಬೇಕಾಗತ್ತೆ. ಇಂಥ ಸ್ಥಿತಿಯಿಂದ ಬಿಡಿಸ್ಕೊಳ್ಳೋಕ್ಕೆ ಹೊಸದಾಗಿ ಯೋಚಿಸಬೇಕಾಗತ್ತೆ, ಹೊಸ ರೀತಿಯಲ್ಲಿ ಮಾತಾಡಬೇಕಾಗಿದೆ, ಹೊಸ ಪದಗಳನ್ನು ನಾವು ಕಟ್ಟಬೇಕಾಗಿದೆ. ಅವುಗಳ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ನಾವು ಸ್ಥಾಪಿಸ್ಕೊಳ್ಬೇಕಾಗಿದೆ. ಆಮೇಲೆ ಪಿತೃಪ್ರಧಾನತೆ ಯಾವತ್ತೂ ಮಹಿಳೆಯರನ್ನು ಯುದ್ಧಕ್ಕಾಗಿ, ಗಂಡು ಮಕ್ಕಳನ್ನು ಯುದ್ಧಕ್ಕಾಗಿ ಸಿದ್ಧಗೊಳಿಸಿದರೆ ನಮ್ಮನ್ನು ಯುದ್ಧಕ್ಕಾಗಿ ಯುದ್ಧ ಮಾಡುವ ಸೋಲ್ಜರ್ಸ್ ಏನು ಹೇಳ್ತೀವಿ, ನಮ್ಮ ಸೈನಿಕರನ್ನು ಉತ್ಪಾದಿಸಲು ಮಹಿಳೆಯರನ್ನ ಬಳಸ್ತಾ ಇದ್ದೀವಿ. ಇದನ್ನು ನಾವು ಗಂಭೀರವಾಗಿ ಭಿನ್ನ ಭಿನ್ನ ನೆಲೆಯಲ್ಲಿ ಯೋಚಿಸಬೇಕು. ನಾವು ಉತ್ಪಾದಕರು, ಬರೀ ಉತ್ಪಾದಕರು ಮಾತ್ರ ಅಲ್ಲ, ಸೈನಿಕರನ್ನು ಉತ್ಪಾದಿಸ್ತಾ ಇರ್ತೀವಿ. ಎಲ್ಲ ಕಡೆಯಲ್ಲೂ ನಾವು ಅವರು ಯುದ್ಧ ಮಾಡೋಕ್ಕೆ ಗಂಡಸನ್ನು ಸಿದ್ಧಗೊಳಿಸ್ತಾ ಇದ್ದರೆ ಅವ್ರನ್ನ ಉತ್ಪಾದಿಸಲಿಕ್ಕೆ ನಮ್ಮನ್ನು ಸಿದ್ಧಗೊಳಿಸ್ತಾ ಇರ್ತಾರೆ. ಇದು ಮೇರಿ ಡ್ಯಾಲಿ ಹೇಳಿದ ಒಂದು ದೊಡ್ಡ ಮಾತು. ಅವಳು ಭಿನ್ನ ಭಿನ್ನ ಎಕ್ಸಾಂಪಲ್ಸ್ ಮೂಲಕ ಅದನ್ನು ದಾಖಲುಗೊಳಿಸ್ತಾಳೆ. ಹೇಗೆ ಪಿತೃಪ್ರಧಾನತೆ ಎನ್ನುವುದು ನಮ್ಮನ್ನು ದಿ ಪ್ರೊಡ್ಯೂಸರ್ಸ್ ಆಫ್ ವಾರಿಯರ್ಸ್, ನಾವು ಯುದ್ಧ ಯೋಧರನ್ನು ಎತ್ತು ಪೋಷಿಸುವ ಕೆಲಸದಲ್ಲಿ ನಾವು ಸಿದ್ಧವಾಗಿದ್ದೀವಿ. ಇವತ್ತು ನಾವು ನೋಡ್ತಾ ಇದ್ದೀವಿ ಇಡೀ ವಿಶ್ವದ ಈ ಪರಿಸರದಲ್ಲಿ ಹೇಗೆ ಯಾರ್ಯಾರು ಹೇಗೆ ಆಡ್ತಾ ಇದ್ದಾರೆ, ಮತ್ತು ನಾವು ಅಮ್ಮಂತರು ಹೇಗೆ ಮೌನಗೊಂಡಿದ್ದೀವಿ. ನಮ್ಮ ಪ್ರತಿಕ್ರಿಯೆಗಳೇನು ಮೌನಕ್ಕೆ ಅಂದರೆ, ನಾವು ಯಾಕೆ ಮೌನಕ್ಕೆ ಒಳಗೊಂಡಿದ್ದೀವಿ ಅಂದರೆ, ನಾವೇ ಅವ್ರನ್ನ ಉತ್ಪಾದಿಸಿ ಕಳಿಸಿದ್ದೀವಿ,
ಉತ್ಪಾದಿಸಿದ ಕಾರಣಕ್ಕಾಗಿ ನಾವು ಸೈರಣೆಯನ್ನು ಕೂಡ ಮಾಡ್ಕೋತಾ ಇದ್ದೀವಿ. ಯಾರ ಮೇಲೆ ಬಾಂಬ್ ಹಾಕಿದ್ರು, ಯಾರ ಮೇಲೆ ಯಾರನ್ನ ಹತ್ಯೆಗೈದ್ರು ಕೂಡ ನಾವು ಮೌನಕ್ಕೊಳಗಾಗ್ತಾ ಇದ್ದೀವಿ. ಯಾರೋ ಬಾಯಿ ಬಿಡುವ ಕೆಲವರಿಂದ ಇದು ಸಾಧ್ಯ ಆಗಲ್ಲ. ಆ ಕಾರಣಕ್ಕೇ ನಮ್ಮ ಹೆಣ್ಣು ಮಕ್ಕಳ ಒಳಗಡೆ ಸೋದರಿತ್ವ, ಸ್ನೇಹ, ಪ್ರೀತಿಯನ್ನು ನಾವು ಕಟ್ಟಿಕೊಳ್ಬೇಕಾಗಿದೆ. ಈ ಮೂರನೇದು ನಮ್ಮ ಶಬ್ದ ಭಂಡಾರ ಆಗಿರ್ಬೋದು, ನಮ್ಮ ಯೋಚನಾ ಶೋಧ ಥಿಂಕಿಂಗ್ ಅಲ್ಲಿ ನಮ್ಮನ್ನು ಅವು ಸಿದ್ಧಗೊಳಿಸಿರೋದ್ರಿಂದ